ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ವತಿಯಿಂದ ಸಚಿವ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ಕಟ್ಟಡ ಕಾರ್ಮಿಕರಿಗೆ ಹಲವಾರು ಸೌಲಭ್ಯಗಳನ್ನು ಒದಗಿಸ್ತಾ ಇದ್ದಾರೆ. ಕಟ್ಟಡ ಕಾರ್ಮಿಕರ ಕಾರ್ಡ್ ಅನ್ನ ಮಾಡೋದರ ಮೂಲಕ ಅವರಿಗೆ ಹಲವಾರು ಸೌಲಭ್ಯಗಳನ್ನು ಒದಗಿಸುವುದರ ಮೂಲಕ ಕಾರ್ಮಿಕರ ಅಭಿವೃದ್ಧಿಯನ್ನ ಮಾಡಬೇಕು ಅಂತ ಹೇಳಿ ಪಣ ತೊಟ್ಟಿದ್ದಾರೆ. ಹಾಗಾಗಿ ಬಹಳಷ್ಟು ಇಲ್ಲಿ ಒಂದಿಷ್ಟು ಯುವಕರಿದ್ದಾರೆ ನಮ್ಮ ಜೊತೆಗೆ. ಅವರು ಏನಂತ ಹೇಳಿದ್ರೆ ಪೇಂಟಿಂಗ್ ಕೆಲಸದಲ್ಲಿ ನಿರತರಾಗಿದ್ದಾರೆ. ಇವರು ಕೂಡ ಕಟ್ಟಡ ಕಾರ್ಮಿಕ ವರ್ಗದಲ್ಲಿ ಬರೋದ್ರಿಂದ ಅವರಿಗೆ ಕಾರ್ಮಿಕ ಕಾರ್ಡ್ ಎಷ್ಟರ ಮಟ್ಟಿಗೆ ತಲುಪಿದೆಯಾ ಅಥವಾ ಇಲ್ವಾ ಅನ್ನೋದ್ರ ಕುರಿತಾಗಿ ಮಾತನಾಡೋಣ. ನಿಮ್ಮ ಹೆಸರು? ಅನಿಲ್. ನಿಮ್ದು ಊರು? ಇಲ್ಲೇ ಮುದೋಳು. ನೀವು ಕಾರ್ಮಿಕ ಕಾರ್ಡ್ ಏನಾದ್ರು ಮಾಡಿಸ್ಕೊಂಡಿದ್ರು? ನಮ್ದಾಗಿ ಮಾಡ್ಸಿರಿ. ಎಷ್ಟು ವರ್ಷ ಆಯ್ತು ಮಾಡಿಸಿ? ಒಂದು 6 ವರ್ಷ ಆಯ್ತು. 6 ವರ್ಷ ಆಯ್ತು. ಅದರದ್ದು ಸೌಲಭ್ಯಗಳನ್ನು ಏನಾದ್ರು ತಗೊಂಡಿದ್ದೀರಿ? ತಗೊಂಡಿನಿ. ಏನೆಲ್ಲ ಸಿಕ್ಕಿತ್ತು? ಅದು ಮದುವೆಗೆ ಅಂತ ಸಹಾಯಧನ 50,000 ರೂಪಾಯಿ ಬಂದಿದೆ. 5,000 ರೂಪಾಯಿ ಬಂದಿದೆ. ಆಮೇಲೆ ಬೇರೆ ಬೇರೆ ಕಿಟ್ಗಳನ್ನು ಕೊಟ್ಟಿದ್ದಾರೆ ಅಷ್ಟೇ. ಕಿಟ್ ಕೊಟ್ಟಿದ್ದಾರೆ. ಕಿಟ್ ಅಲ್ಲಿ ಏನಾದ್ರು? ಕಿಟ್ ನಾವು ಪೇಂಟಿಂಗ್ ಸಾಮಾನು ಸ್ವಲ್ಪ ಮೆಟೀರಿಯಲ್ ಕೊಟ್ಟಿದ್ದಾರೆ. ಓಕೆ. ಇನ್ನೊಬ್ಬ ಕಾರ್ಮಿಕರಿದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ನಿಮ್ಮ ಹೆಸರು? ಇಲಿಯಾಸ್ ಬೇಪಾರಿ. ನೀವೇನಾದ್ರು ಕಾರ್ಮಿಕ ಕಾರ್ಡ್ ಮಾಡ್ಸಿಲ್ರಿ? ಮಾಡ್ಸಿಲ್ಲ. ಎಷ್ಟು ವರ್ಷದಿಂದ ಕೆಲಸ ಮಾಡೋದು? ಇದು 5 ವರ್ಷ ಆತ್ರಿ. 5 ವರ್ಷ ಆಯ್ತು. ಈ ಕಾರ್ಮಿಕ ಕಾರ್ಡ್ ಬಗ್ಗೆ ನಿಮ್ಗೆ ಗೊತ್ತಿರಲಿಲ್ಲ? ಈಗ ಗೊತ್ತಿರಲಿಲ್ಲ ಅಂದ್ರೆ ನಾವು ಅದನ್ನ ಗೊತ್ತು ಮಾಡಿಸುವಂತಹ ಪ್ರಯತ್ನಗಳನ್ನ ನಾವು ರನ್ ಟಿವಿ ವತಿಯಿಂದ ಮಾಡ್ತಾ ಇದೀವಿ. ಕಾರ್ಮಿಕ ಕಾರ್ಡ್ ಅನ್ನ ಯಾವ ರೀತಿ ಮಾಡಿಸೋದು ಅಂತೇಳಿ. ನೀವು ಒಂದು ವೇಳೆ ಕಾರ್ಮಿಕ ಕಾರ್ಡ್ ಅನ್ನ ಮಾಡಿಸಿದ್ರೆ ಅದರ ಹಲವಾರು ಸೌಲಭ್ಯಗಳಿದೆ. ಈಗ ಇವರು ಹೇಳಿದಾಗೇನೆ ಮದುವೆಗೋಸ್ಕರ ಸೌಲಭ್ಯಗಳು ಕೆಲವೊಂದಿಷ್ಟು ಬರ್ತಾವು ಅಂತ ಹೇಳಿದ್ರೆ ಮದುವೆಗೆ ಒಂದು 50,000 ರೂಪಾಯಿ ಸಹಾಯಧನವನ್ನು ಕೊಡ್ತಾರೆ. ನಿಮ್ಗೆ ಎಷ್ಟು ವರ್ಷ? ನನಗೆ 21. ಈ ಕಾರ್ಡ್ ಅನ್ನು ಸೌಲಭ್ಯ ಪಡ್ಕೋಬೇಕಾದ್ರೆ 18ರಿಂದ 60 ವರ್ಷದೊಳಗೆ ಇದ್ದಂಥವ್ರು ಯಾರು ಬೇಕಾದ್ರೂ ಪಡ್ಕೋಬಹುದು. 60 ವರ್ಷದ ನಂತರ ನಿಮ್ಗೆ ಪಿಂಚಣಿ ಬರುತ್ತೆ. ಈಗ ಸದ್ಯದ ಮಟ್ಟಿಗೆ ಏನಂತ ಹೇಳಿದ್ರೆ ನೀವು ಮದುವೆ ಆಗೋ ಹೊತ್ತಿಗೂ ಕೂಡ ಇದೊಂದು ಸಹಾಯಧನವನ್ನ ಕೊಡ್ತಾರೆ. ನಾಳೆ ನಿಮ್ಮ ಹೆಂಡತಿಯವರಿಗೆ ಹೆರಿಗೆ ಆಗುವಂತಹ ಸಂದರ್ಭದಲ್ಲಿ ಕೂಡ ಹೆರಿಗೆ ಸೌಲಭ್ಯ ಕೂಡ ಅವರು ಹೆರಿಗೆಗೆ ಅಂತೇಳಿ ಹಣವನ್ನು ಕೂಡ ಕೊಡ್ತಾರೆ. ಆಮೇಲೆ ನೆಕ್ಸ್ಟ್ ಮಕ್ಕಳ ಶಾಲೆ ಅಥವಾ ಸ್ಕಾಲರ್ಶಿಪ್ಗೆ ಬೇಕಾದಂತಹ ಸೌಲಭ್ಯವನ್ನು ಕೂಡ ಇದರಲ್ಲಿ ನೀಡ್ತಾರೆ. ಈ ಒಂದು ಕಾರ್ಡನ್ನು ನೀವು ಮಾಡಿಸ್ಕೋರಿ. ಯಾವ ತರ ಅನಿಸ್ತಿ ಯೋಜನೆ ಬಗ್ಗೆ ನಿಮ್ಗೆ? ಚಲೋ ಅನಿಸ್ತೈತ್ರಿ. ಎಲ್ಲಾ ಸೌಲಭ್ಯ ಸಿಗುತ್ತಾರಿ. ಚಲೋ ಅನಿಸ್ತೈತಿ. ಕಾರ್ಡ್ ನೀವು ಇಮಿಡಿಯೇಟ್ ಆಗಿ ಮಾಡಿಸ್ಕೋರಿ. ನಿಮ್ಮ ಹೆಸರೇನು? ರಾಹುಲ್ ಕಾಂಬ್ಳೆ. ರಾಹುಲ್ ಕಾಂಬ್ಳೆ. ನೀವು ಯಾವರು? ನಾವು ನಂದಗಾಂವ್ ಸರ್. ಬೆಳಗಾಂ ಜಿಲ್ಲಾ. ಓಕೆ. ಇದು ಎಲ್ಲಾ ಕಡೆಯೂ ಕೂಡ ಮಾಡಿಸ್ಕೊಳ್ಳುವಂತ ಸೌಲಭ್ಯಗಳಿದೆ. ಅಂದ್ರೆ ಈ ಕಾರ್ಡನ್ನ ಕರ್ನಾಟಕದಾದ್ಯಂತ ಯಾವುದೇ ಕಾರ್ಮಿಕರು ನಮ್ಮ ಕರ್ನಾಟಕದವರಾಗಿದ್ರೆ ಆ ಕಾರ್ಡನ್ನ ಮಾಡಿಸ್ಕೊಳ್ಬಹುದು. ಕಾರ್ಡ್ನಲ್ಲಿ ಹಲವಾರು ಸೌಲಭ್ಯಗಳು ನಿಮ್ಗೆ ಸಿಗ್ತಾವೆ. ಇದರಲ್ಲಿ ಈ ಕಾರ್ಡನ್ನ ನೀವು ಮಾಡಿಸ್ಕೊಂಡ್ರಿ? ಇನ್ನು ಮಾಡಿಸಿ. ಈಗ ಈ ಕಾರ್ಡನ್ನು ನೀವು ಮಾಡಿಸ್ಕೊಂಡ್ರೆ ನಾವು ಹೇಳಿದಾಗೆ ಮದುವೆಗೆ ನಿಮ್ಗೆ ಸಹಾಯಧನ ಸಿಗುತ್ತಾ. ಆಮೇಲೆ ನಿಮ್ಮ ಹೆಂಡತಿಗೆ ಹೆರಿಗೆ ಸೌಲಭ್ಯಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಸಹಾಯಧನ ಅಂದ್ರೆ ಪ್ರೋತ್ಸಾಹನ ಕೆಲವು ಕೊಡ್ತಾರೆ ನಿಮ್ಗೆ. ಅಂದ್ರೆ ಆಸ್ಪತ್ರೆ ವೆಚ್ಚವನ್ನು ಕೂಡ ಹೆರಿಗೆ ಸೌಲಭ್ಯ ಸಂದರ್ಭದಲ್ಲಿ ನೀಡಲಾಗುತ್ತೆ. ಆಮೇಲೆ ನಿಮ್ಮ ಮಕ್ಕಳಿಗೂ ಕೂಡ ಸ್ಕಾಲರ್ಶಿಪ್ ಸಿಗುತ್ತೆ. ಆಮೇಲೆ ನೀವು 60 ವರ್ಷದ ನಂತರ ಏನಂದ್ರೆ ಪಿಂಚಣಿ ಸೌಲಭ್ಯ ಅಂದ್ರೆ ನಿಮ್ಗೆ ಪೆನ್ಷನ್ ಕೂಡ ಬರುತ್ತೆ. ಆಮೇಲೆ ಏನಾದರೂ ಇಮಿಡಿಯೇಟ್ ಆಗಿ ಹೇಳೋಕ್ಕಾಗಲ್ಲ, ಆಕ್ಸಿಡೆಂಟ್ ಏನಾದರೂ ಆದರೆ ಅದಕ್ಕೂ ಕೂಡ ನಿಮ್ಮ ಫ್ಯಾಮಿಲಿಯವರಿಗೂ ಕೂಡ ಇದರಲ್ಲಿ ವಿಮೆ ಸೌಲಭ್ಯವಾಗಿ ನಿಮ್ಗೆ ಹಣವನ್ನು ಕೊಡುವಂಥ ಪ್ರಯತ್ನ ನಿಮ್ಮ ಫ್ಯಾಮಿಲಿಯವ್ರಿಗೆ ಮಾಡ್ತಾರೆ. ಆಮೇಲೆ ಟೂಲ್ ಕಿಟ್ಟನ್ನು ಕೂಡ ಕೊಡ್ತಾರೆ. ಇದರಲ್ಲಿ ಟೂಲ್ ಕಿಟ್ ಕೊಡ್ತಾರೆ. ಹೀಗೆ ಮತ್ತು ಹಲವಾರು ಸೌಲಭ್ಯಗಳನ್ನು ಇದರಲ್ಲಿ ಕೊಡ್ತಾರೆ. ಈ ಒಂದು ಕಾರ್ಡನ್ನು ನೀವು ಮಾಡಿಸ್ಕೊಡ್ಬೇಕು. ಏನು ಅನ್ಸುತ್ತೆ ಈ ಯೋಜನೆ ಬಗ್ಗೆ ನಿಮಗೆ? ಇದು ಚಲೋ ಐತಿ ಸರ್. ಕಾರ್ಮಿಕರಿಗೆ ಭಾಳ ಉಪಯೋಗ ಐತ್ರಿ. ಏನಾರ ಸಮಸ್ಯೆ ಆದ್ರೂ ಇದು ನಾಳೆ ಅವ್ರ ಫ್ಯಾಮಿಲಿಗೆ ಒಳ್ಳೇದಾಗ್ತದ್ರಿ. ಇದರಿಂದ ಎಲ್ಲರೂ ಮಾಡಿಸ್ಕೋಬೇಕಾಗಿ. ಓಕೆ. ಇಲ್ಲಿ 3 ಜನ ಕಾರ್ಮಿಕರಲ್ಲಿ ಒಬ್ರು ಕಾರ್ಮಿಕರಿಗಾಗಲೇ ಕಾರ್ಡನ್ನ ಮಾಡಿಸ್ಕೊಂಡಿದ್ದಾರೆ. ಒಟ್ಟಿನಲ್ಲಿ ಅಂದ್ರೆ ಪಾಸಿಟಿವ್ ಆಗಿ ಅವರಿಗೆ ಲಾಭನೇ ಆಗಿದೆ. ಯಾಕಂದ್ರೆ ಮದುವೆ ಸಂದರ್ಭದಲ್ಲಿ ಬಹಳಷ್ಟು ಖರ್ಚು ವೆಚ್ಚಗಳಿರುತ್ತೆ. ಅವರು ಆ ಲಾಭವನ್ನು ಪಡ್ಕೊಂಡಿದ್ದಾರೆ. ಇನ್ನುಳಿದಂತ 2 ಕಾರ್ಮಿಕರಿಗೆ ಅದರ ಬಗ್ಗೆ ಗೊತ್ತಿರಲಿಲ್ಲ. ಬಟ್ ಈಗ ಮಾಡಿಸ್ಕೊಳ್ತೀವಿ, ಇದೊಂದು ಯೋಜನೆ ಒಳ್ಳೇದು ಅಂತ ಹೇಳುವಂತಹ ಮಾತುಗಳನ್ನ ಇವರು ಆಡ್ತಾ ಇದ್ದಾರೆ. ಇಬ್ರು ಮುಧೋಳದ ಯುವಕರು, ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಯುವಕರು, ಅವರು ಕೂಡ ಮಾಡಿಸ್ಕೊಳ್ತೀನಿ ಅಂತ ಹೇಳಿ ಒಳ್ಳೆಯ ಅಭಿಪ್ರಾಯಗಳನ್ನೇ ಈ ಯೋಜನೆಯ ಬಗ್ಗೆ ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಅವಿನಾಶ್ ಕೋಷ್ಟಿ ಜೊತೆ ಮಹಾಂತೇಶ್ ಹಿರೇಮಠ, ರನ್ ಟಿವಿ ನ್ಯೂಸ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.